ಲಿಟ್ರಲಿ ಕಾಣಿಸ್ತಾನೆ ಇಲ್ಲ, ಗೋಪುರನೇ ಕಾಣಿಸ್ತಿಲ್ಲ. ನೈಟ್ ಎಲ್ಲ ನಮಗೆ ರೋದನೆ ಕೊಡೋದು, ಬೆಳಿಗ್ಗೆ ಮಾತ್ರ ನಾನು ಚೆನ್ನಾಗಿ ಮಲ್ಕೊಬಿಡೋದು. ಇವತ್ತೇ ಲಾಸ್ಟು. ಅಮ್ಮ ಅಂತ ಬರ್ಬಾರ್ದು ನಾನು ಅಂತ ನೋಡಿ ಗಾಯ್ಸ್. ಸಿರಿ ನಿಂಗೇನು ಬುದ್ಧಿ ಇಲ್ವಾ? ಸಿರಿ ನಿಂಗೆ ನಾನು ಮಾಡಿದ್ರು ಸರಿ ಬರಲೇ ಅಲ್ಲ ಗಾಯ್ಸ್. ಸುಮಾರು ದಿನ ಆದ್ಮೇಲೆ ನೋಡ್ತಿರೋದು ಇವಳನ್ನ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದಲ್ವೋ ಗೊತ್ತಿಲ್ಲ, ಬಟ್ ಲೈವಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಇವತ್ತು ರ್ಯಾಂಡಮ್ ಆಗಿ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಪ್ರಶಾಂತ್ ಮನೆ ಹತ್ರ ಹೋಗಬೇಕು ಗೈಸ್. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಸಿರಿನ ನೋಡಿ ತುಂಬ ತಿಂಗಳೇ ಆಯಿತು. ಸಿರಿನ ನೋಡಿಲ್ಲ, ಅಂದರೆ ಪುಟ್ಟು ಮರಿ, ಅಂದರೆ ಸ್ವಲ್ಪ ದೊಡ್ಡವಳಾಗಿದ್ದಾಗ ನೋಡಿದ್ದು ನಾನು. ಹತ್ತತ್ರ ಜಾಸ್ತಿ ದಿನವೇ ಆಯಿತು. ಸೊ ಇವತ್ತು ಬನ್ನಿ ಸಿರಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಸೊ ಈ ಸಮಯ ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 500ಗೆ ಹತ್ತಿರದಲ್ಲಿದ್ದೀನಿ, ಅಂದರೆ 500 ಸಬ್ಸ್ಕ್ರೈಬರ್ಸ್ಗೆ ಹತ್ತಿರದಲ್ಲಿದ್ದೀನಿ. ಹತ್ತತ್ರ 418 ಆಗಿದೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಆರಾಮಾಗಿ ಮಲ್ಕೊಂಡವ್ರೆ. ನೈಟೆಲ್ಲ ನಮಗೆ ರೋದನೆ ಕೊಡೋದು, ಬೆಳಿಗ್ಗೆ ಮಾತ್ರ ನಾನು ಚೆನ್ನಾಗಿ ಮಲ್ಕೊಬಿಡೋದು. ಇಲ್ಲೊಂದು ಮಲಗಿದೆ, ಇಲ್ಲೊಂದು ಮಲ್ಕೊಂಡಿದ್ದಾಳೆ. ಏನೋ ಚಾರ್ಜರ್ ಎತ್ಕೊಂಡು ಇವಾಗ ಆಚೆ ಹೊರಡ್ತಿದ್ದೀನಿ ಗೈಸ್. ಹಂಗೆ ಜಿಮ್ಗೆ ಹೋಗಬೇಕು. ಸೊ ಚಾರ್ಜರ್ ಮುಖ್ಯ ನಮಗೆ. ಯಾವಾಗ ಆಫ್ ಆಗುತ್ತೆ ಗೊತ್ತಿಲ್ಲ ನಮ್ಮ ಫೋನು, ಅದಕ್ಕೆ ಯಾವಾಗಲೂ ಚಾರ್ಜರ್ ಇರಲೇಬೇಕು ಕೈಯಲ್ಲಿ. ಗೈಸ್ ಫೈನಲಿ ಪ್ರಶಾಂತ್ ಅವರ ಮನೆ ಹತ್ರ ಬಂದೆ. ಸೊ ಈಗ ಲಿಫ್ಟಲ್ಲಿ 4th ಫ್ಲೋರ್ಗೆ ಹೋಗ್ಬೇಕಿಲ್ಲ ನಾನು. ಮೊಟ್ಟೆನ ತೊಗೊಂಡಿದ್ದೀನಿ, ಮೊಟ್ಟೆ ತಗೋಬ ಅಂತ ಹೇಳ್ದ. ಏನು ಹೇಯ್ ಸರಿ ಶಡಪ್ ಸುಮ್ಮನೆ ಆಯ್ತು. ಗಾಯ್ಸ್ ಸುಮಾರು ದಿನ ಆದಮೇಲೆ ನೋಡ್ತಾ ಇರೋದು ಇವಳನ್ನ, ಅದಕ್ಕೆ ಹಿಂಗೆ ಆಡ್ತಾ ಇರೋದು ಅವಾಗಲಿಂದ. ಇವಾಗ ಸ್ವಲ್ಪ ಸಮಾಧಾನ ಆಗೋದು. ಸರಿ ಆಯ್ತು ಕೂತ್ಕೋ ಸುಮ್ಮನೆ ಕೂತ್ಕೋ ಆಯಿತು. ಗೈಸ್ ಫುಲ್ಲು ಮಳೆ ಬರ್ತಿದೆ ಗೈಸ್. ಮೈಸೂರು ವೆದರೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಬಿಸಿಲು ಇರುತ್ತೆ, ಮಳೆ ಇರುತ್ತೆ, ಮಳೆ ಬರ್ದಿರಂಗೂ ಇರುತ್ತೆ. ಇವಳ್ದೊಂದು ರೋದನೆ ನಮಗೆ ಬಂದುಬಿಟ್ರೆ. ಸಿರಿ ಹೋಗು ಹೊರಗಡೆ, ಹೌದು ಸಿರಿ ನಿಂಗೇನು ಬುದ್ಧಿ ಇಲ್ವಾ? ಸಿರಿ ನಿಂಗೇನು ನಾಚಿಕೆ ಮನೆ ಮರದಿಲ್ವಾ? ಸಿರಿ ನಿಂಗೆ ನಾಚಿಕೆ ಮನೆ ಮರದಿಲ್ವಾ? ಎಷ್ಟು ಹೇಳಿದ್ರು ಕಚ್ತಿರ್ತಿಯಲ್ಲ, ಕಚ್ಬಿಡ. ಹೋಗೆ ಸಿರಿ ದಯವಿಟ್ಟು ಹೋಗಿ ಸಿರಿ. ಗೈಸ್ ಮೊಟ್ಟೆನ ಅರ್ಧಂಬರ್ಧ ಬೇಯಿಸ್ಬಿಟ್ಟಿದ್ದ ಗೈಸ್, ಅದಕ್ಕೆ ನಾನು ಸರಿ ಮಾಡ್ತಾಯಿದ್ದೀನಿ. ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಮಾಡಿ ಆಮೇಲೆ ತಿನ್ನಬೇಕು. ಒಂದು 3 ಮೊಟ್ಟೆ ವೇಸ್ಟ್ ಆಯಿತು, ಬೆಂದೇ ಇರಲಿಲ್ಲ. ಹೊಸ ಮೊಟ್ಟೆ ಅಂತ ಬರೀ ನಮಗೆ ಸುಳ್ಳು ಹೇಳ್ತಾರೆ. ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಬೇಕು. ಒಂದು ಜಾಸ್ತಿ ಬೇಯಿಸಿಲ್ಲ, ಅದಕ್ಕೆ ಅದು ಮೊಟ್ಟೆ ಬೆಂದೇ ಇಲ್ಲ. ಹಸಿನೇ ತಿಂದ್ವಿ ಆವಾಗಲೇ ಒಂದು 3. ಇನ್ನೊಂದು 3 ಕರೆಕ್ಟಾಗಿ ಬೇಯಿಸ್ತಾಯಿದ್ದೀನಿ ಇವಾಗ. ನಾನು ಮಾಡಿದ್ರು ಸರಿ ಬರಲೇ ಇಲ್ಲ, ಸಾಂಬಾರು ಥರ ಆಗ್ಬಿಟ್ಟಿದೆ. ಇಲ್ಲಿ ಮೊಟ್ಟೆನೇ ಸರಿ ಇಲ್ಲ. ಫ್ಲ್ಯಾಶ್ ಬ್ಯಾಕ್. ಗೈಸ್ ಮೊಟ್ಟೆನ ಅರ್ಧಂಬರ್ಧ ಬೇಯಿಸ್ಬಿಟ್ಟಿದ್ದ ಗೈಸ್, ಅದಕ್ಕೆ ನಾನು ಸರಿ ಮಾಡ್ತಾಯಿದ್ದೀನಿ. ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಮಾಡಿ ಆಮೇಲೆ ತಿನ್ನಬೇಕು. ಒಂದು 3 ಮೊಟ್ಟೆ ವೇಸ್ಟ್ ಆಯಿತು, ಬೆಂದೇ ಇರಲಿಲ್ಲ. ಹೊಸ ಮೊಟ್ಟೆ ಅಂತ ಬರೀ ನಮಗೆ ಸುಳ್ಳು ಹೇಳ್ತಾರೆ. ದೇವಸ್ಥಾನನೇ ಕಾಣಿಸ್ತಾರೆ ಕಣಿ. ಗೈಸ್ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಲಿಟ್ರಲಿ ಕಾಣಿಸ್ತಾನೆ ಇಲ್ಲ, ಗೋಪುರನೇ ಕಾಣಿಸ್ತಿಲ್ಲ. ಅಷ್ಟು ಮಂಜು ಮಾತ್ರ ಸಕ್ಕತ್ತಾಗಿದೆ ವೆದರ್. ಇವಾಗ ಇನ್ನೇನು ಆಷಾಢ ಸ್ಟಾರ್ಟ್ ಆಯಿತು. ಏನು ಕಾಣಿಸ್ತಾನೆ ಇಲ್ಲ ಕರೆಕ್ಟಾಗಿ. ಯಾವ ಥರ ಇಬ್ನಿ ಹೊಡಿತಿದೆ ನೋಡಿ ಇಲ್ಲಿ.
ಗೈಸ್ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಲೈವಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ಜಾಸ್ತಿ ಏನು ರಶ್ ಇಲ್ಲ, ಸ್ವಲ್ಪ ರಶ್ ಇದೆ. A few moments later. ಗೈಸ್ ನಮ್ಮ ಕಷ್ಟ ನಮಗೆ ಕೊಡೋಕ್ಕೆ ಎಷ್ಟು ಆಡ್ತಾರೆ ನೋಡಿ ಗೈಸ್. 3,000 ಕೊಡು ನಂಗೆ ಇವಾಗ ಬೇಕು, ಒಂದು 3,100 ರೂಪಾಯಿ ಕೊಡ್ತೀನಿ ಕಣೋ. ಇವತ್ತೇ ಕ್ಲಿಯರ್ ಮಾಡ್ತೀನಿ. ಮಾಡು ಫಸ್ಟು. ಇವತ್ತೇ ಲಾಸ್ಟ್. ಇನ್ನೊಂದ್ಸತ ಅಮ್ಮ ಅಂತ ಬರ್ಬಾರ್ದು ನಾನು. ಇವತ್ತೇ ಲಾಸ್ಟ್. ಇನ್ನೊಂದ್ಸತ ಅಮ್ಮ ಅಂತ ಬರ್ಬಾರ್ದು ನಾನು. ನೋಡಿ ಗಾಯ್ಸ್, ನಮ್ಮ ಕಷ್ಟ ನಾವು ಕೇಳಿದ್ರೆ ಈ ಥರ. ನಿಮ್ಗೆನೆ ಮನೆಗೆ ರೇಷನ್ ತಗೊಂಡ್ಬಂದಿರೋದು ಆ ದುಡ್ಡಲ್ಲಿ. ಅವೆಲ್ಲ ಬೇಡ ಗೈಸ್, ನಾನು ಇಟ್ಟಿರೋ ಅಂತ ಕೊಟ್ಟಿದ್ದು ಎಲ್ಲ ಖರ್ಚು ಮಾಡ್ಬಿಟ್ಟವ್ರೆ. ಬೇರೆಯವ್ರ ಹತ್ರ ಸಾಲ ಮಾಡಿದ್ರೆ ನೀನು ದುಡ್ಡು ತೀರಿಸ್ತೀನಿ ಕಣ. ಬೇರೆಯವ್ರ ಹತ್ರ ಸಾಲ ಮಾಡಿದ್ರೆ ನೀನು ದುಡ್ಡು ತೀರಿಸ್ತೀನಿ ಕಣ. ಕೊಡಿ, ಇವಾಗಲೇ ಕೊಟ್ಬಿಡು. ಇರೋ ಬಡ್ಡಿ ಕೇಳಬೇಕು. ಇವತ್ತೇ ತಂದು ಬಿಸಾಕ್ತೀನಿ. ಗೈಸ್ 1.5 ತಿಂಗಳಾಯ್ತು ನಾನು ಕೊಟ್ಟು. ನನ್ನ ಹತ್ರ ಕಾಸೇ ಇರಲಿಲ್ಲ 1 ರೂಪಾಯಿನೂ. ಕೇಳಿದ್ರೆ ಯಾವ ಕಾಸು ಇಲ್ಲ ನಿಂದು, ಹಂಗೆ ಹಂಗೆ ಅಂತ ಹೇಳ್ತಿದ್ರು. ನೀನು ನಂಗೆ ಕೊಟ್ಟಿರೋದು ಮಾತ್ರ ಲೆಕ್ಕ. ನೀನು ವಾಪಸ್ ಇಸ್ಕೊಂಡದ್ ನಿನ್ ಕರೆಕ್ಟಾಗಿ ಲೆಕ್ಕನೇ ಹೇಳಲ್ಲ. ಮೋಸ ಮಾಡ್ತೀಯ ನಂಗೆ. ಗೈಸ್ ಎಲ್ಲ ಕ್ಯಾಲ್ಸಿ ಹಾಕಿ ಅವತ್ತು ಎಲ್ಲಾನು ಮಾಡಾಯ್ತು, ಬಟ್ ಆದರೂ ಮತ್ತೆ ಇನ್ನೊಂದ್ಸಲ ಈ ಥರ ಮಾತಾಡ್ತಿರೋದು. ಕ್ಯಾಶ್ ಕೊಟ್ಟಿರೋದೆಲ್ಲ ಲೆಕ್ಕನೇ ಹಾಕಿಲ್ಲ ನೀನು. ಎಲ್ಲ ಲೆಕ್ಕ ಹಾಕಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಗೈಸ್ ಗಾಡಿ ವಾಶ್ ಮಾಡೋಣ ಅಂದ್ಕೊಂಡೆ, ಬಟ್ ಮಳೆ ಬಂದು ಆಲ್ರೆಡಿ ವಾಶ್ ಆಗಿಬಿಟ್ಟಿದೆ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದರೂ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಈಗ ಆಲ್ರೆಡಿ ಸ್ವಲ್ಪ ನೀರು ಬಿದ್ದಿದೆಯಲ್ಲ, ಪರವಾಗಿಲ್ಲ, ಈಗ ಮ್ಯಾನೇಜ್ ಮಾಡ್ಕೋಬೋದು ಹಂಗೋ ಹಿಂಗೋ. ಗೈಸ್ ಇವರಿಬ್ಬರು ನೋಡಿ ಗೈಸ್, ಒಂದು ಚೇರಲ್ಲಿ ಇಬ್ಬರು ಮಲ್ಕೊಂಡವ್ರೆ. ಇವನೊಬ್ಬನಿಗೆ ಜಾಗ ಸಾಲಲ್ಲ, ಅಂಥದ್ರಲ್ಲಿ ಇಬ್ಬರು ಮಲ್ಕೊಂಡವ್ರೆ ನೋಡಿ. ನಿಮಗೆ ಹೊಸ ಬೆಲ್ಟ್ ಹಾಕೋರು ನಮ್ಮಮ್ಮ, ಅಂದರೆ ಮನೇಲಿ ಇತ್ತು, ಮುಂಚೆ ಹಾಕೋತಿರಲಿಲ್ಲ, ಬಟ್ ಇವಾಗ ಹಾಕೋರು ಹಂಗೆ ಸುಮ್ಮನೆ ಅವನೇ ಇವಾಗ ನೋಡಿ. ಮುಂಚೆ ಆದರೆ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದೆ, ಟ್ರೈ ಮಾಡ್ತಿದ್ದ. ಮುಂಚೆ ಆದರೆ ಅದನ್ನು ಹಾಕ್ಕೋತಾನೆ ಇರಲಿಲ್ಲ. ಅಂದರೆ ಒಂದು ಚಿಕ್ಕ ವಯಸ್ಸಲ್ಲಿ ಇರುವಾಗ ತೊಗೊಂಡಿರೋದು, ಅದೊಂದು 3-4 ತಿಂಗಳು ಇರುವಾಗ ನಾವು ತಂದಿದ್ದು ಅದನ್ನು ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಹಾಕೋದಿರಲಿಲ್ಲ, ಬಟ್ ಇವಾಗ ಹಾಕೋತವನೆ. ಸೊ ಹಾಕಿ ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ಆಯಿತು. ಬೆಳಿಗ್ಗೆ ಹಾಕಿದ್ದವನಿಗೆ ಅದನ್ನ, ಇನ್ನೂ ಏನೂ ತೆಗ್ದಿಲ್ಲ, ಆರಾಮಾಗಿ ಓಡಾಡ್ಕೊಂಡವನೆ. ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಮಲಗ್ಬಿಟ್ಟವನೆ ಫುಲ್ಲು.